10 ದಿನಗಳ ಘೋರವಿದ್ದ ತರುವಾಯ ಭೀಷ್ಮನು ಪರಾಜಿತನಾದನು. ಆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ಇದನ್ನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆ. ಕೃಷ್ಣ ಅರ್ಜುನರು ಇಲ್ಲಿದ್ದಿದ್ದರೆ ಚೆನ್ನಾಗಿತ್ತು. ಅರ್ಜುನನ ವ್ಯೂಹನ ಬಾಣವನ್ನು ನಮ್ಮ ಸೈನ್ಯವು ಹತವಾಗುತ್ತಿರುವುದು. नाम गईद माना निधि गुरुदेवा ये नीगा नाम गई वे माना निधि गुरुदेवा ये नीगा नाम गई ये नीगा नाम गई वे माना निधि देवा दविका इनु रसी दविका ಏನು ಹೋಗುವುದು ಏನೀಗ ನಾಮ್ ಗೈವೆ ಮಾಧವನ ಗತಿಯೆಂದು ಮಾಧವನ ಗತಿಯೆಂದು ನಂಬಿದನು ನಾನೀಗ ಮಾನವನ ಗತಿಯೆಂದು ನಂಬಿದನು ನಾನೀಗ ಬಹುಬಾಧೆ ಪಡುಸುತ್ತಿದೆ ಬಹುಬಾಧೆ ಪಡುತ್ತಿದೆ ಇದು ಸರಿಯೇ ಗುರುದೇವ ಏನೀಗ ನಾಮ್ ಗೈವೆ ಆಹಾ, ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಕೃಷ್ಣಾರ್ಜುನರ ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಕ್ತರೊಡನೆ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂದಿರುಗುವ ಸಂಭವವಿಲ್ಲ. ಈಗ ಇದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವೇ ಪರಾಜಯ ಖಚಿತ. ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ ರಣಾಂಗಣದಲ್ಲಿ ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಂತ ಆಪತ್ತಾದರೂ ಏನು ದೊಡ್ಡಪ್ಪ? ದೊಡ್ಡಪ್ಪ ಅಭಿಮನ್ಯು, ಬೆಳೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುನಿ ಅಭಯ. ದೊಡ್ಡಪ್ಪ ಅಭಿಮನ್ಯು, ಬೆಳೆ ಚಿಂತೆಯನ್ನು ತಡವ ಮಾಡ ನನಗೆ ಕೊಡುನಿ ಅಭಯ. ತಂದೆ ಪಾರ್ಥನ ದಯವೊಂದಿರಲಿ ಇಂದಿರೇಶನೇ ತಾ ಬರಲಿ. ದೊಡ್ಡಪ್ಪ ತಂದೆ ಪಾರ್ಥನ ದಯವೊಂದಿರಲಿ ಇಂದಿರೇಶನೇ ತಾ ಬರಲಿ. ಕುಂದದ ರಣದ ಯುದ್ಧವಗೈವೆ ಯುದ್ಧವಗೈವೆ ಬೆಳೆ ಚಿಂತೆ ತಡವ ಮಾಡ ನನಗೆ ಕೊಡುನಿ ಅಭಯ. ಬೆಳೆದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನೀಗ ಬೆಳೆದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರಗಳನೀಗ ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿಡುವೆ. ಬಿಡೈ ಚಿಂತೆಯನ್ನು
ತಡವ ಮಾಡದ ನನಗೆ ಕೊಡನೆ ಅಭಯ. ಅಭಿಮನ್ಯು, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನಮ್ಮ ಆಶೆಯು ಭಂಗವಾಯಿತು. ಕೌರವರ ಎದುರ ಬಾಣಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕಾಗಿ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ಅಭಿಮನ್ಯು, ನಾನು ಆ ವಿಚಾರವನ್ನು ತಮ್ಮಲ್ಲಿ ತಿಳಿಸಲಿಕ್ಕಾಗಿಯೇ ಬಂದದ್ದು. ನಾನು ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ತಮ್ಮ ಅನುಮತಿಯನ್ನು ಕೇಳಲಿಕ್ಕಾಗಿಯೇ ಬಂದದ್ದು. ಪಾಪು ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಈ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕವು ಒಪ್ಪುವುದೇ? ದೊಡ್ಡಪ್ಪ, ನೀನು ನನ್ನನ್ನು ಚಿಕ್ಕವನೆಂದು ಭಾವಿಸಿ ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದಿರುವ ಈ ಶರೀರವು ಚಿಕ್ಕದಿರಬಹುದು, ಆದರೆ ಅದು ತನ್ನ ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಪ್ರತಿಬಿಂಬಿತವಾಗುತ್ತಿದೆ. ಅದು ತನ್ನ ಮಹತ್ ಸಾಧನೆಯಿಂದ ಆ ರಣಕ್ಷೇತ್ರದಲ್ಲಿ ಪ್ರಜ್ವಲಿಸುವುದನ್ನು ನೀನು ಕಣ್ಣಾರ ನೋಡಿವೆಯಂತೆ. ದೊಡ್ಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ನನ್ನನ್ನು ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ, ವೀರಪ್ರಸುವಾದ ಸುಭದ್ರೆಯು ಆನಂದ ಅಶ್ರುಗಳನ್ನು ಸುರಿಸಲಿ. ದಯವಿಟ್ಟು ಈ ಒಂದು ಕಾರ್ಯಕ್ಕೆ ತಾವು ಅನುಮತಿಯನ್ನು ಕೊಡಿ. ಭೀಮಸೇನ, ಈ ಅಭಿಮಾನ್ಯನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿ ಇಟ್ಟಿರುವೆನು. ಆ ರಣದಲ್ಲಿ ಒಂದು ಕ್ಷಣವು ಈತನನ್ನು ಬಿಟ್ಟು ಇರಲಾರದು. ಅಭಿಮನ್ಯು, ಕುಮಾರನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಆ ವೀರ ಬಾಲಕರ ಉತ್ಸವ ಆಗದ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಕುಮಾರನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯು, ದೊಡ್ಡಪ್ಪ, ಓಹು, ಆ ದ್ರೋಣನ ಚಕ್ರವ್ಯೂಹವನ್ನು ನಿನ್ನ ಪಾಲಿಯ ಪುಷ್ಪಮಾಲಿಕೆ ಆಗಲಿ. ಆಗಬಹುದು. ಹಿಂದಿರುಗಿ ಬಾ. ನಿಮ್ಮೆಲ್ಲರ ಬಲವು ರಕ್ಷ ಕವಚದಂತೆ ನನ್ನನ್ನು ಕಾಯುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಾನಿನ್ನು ಹೋಗಿ ಬರುವೆ. ಹೋಗಿ ಬಾ. ಪ್ರಾಣೇಶ್ವರಿ, ಸ್ವಾಮಿ. ಪ್ರಾಣೇಶ್ವರಿ, ದೇವ, ಶೃಂಗಾರವನದಲ್ಲಿ ಸಲ್ಲಾಪದಲ್ಲಿ ಅರಳಿದ
ಕಾದಿದೆ ಬಾ ಆಹಾ. ಮಧುವ ಹೀರಲು ಭ್ರಮರ. ಸ್ವಾಮಿ ಬಾಚಲುವೆ ಬಾಚಲುವೆ ಪರಾಗದ ಮಧುವೆ. ಬಾಚಲುವೆ ಪರಾಗದ ಮಧುವೆ. ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ, ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲುತ್ತ ಬಾಚಲುವೆ ಪರಾಗದ ಚೆಲುವೆ. ಪ್ರಿಯಾ ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ, ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ, ಕಣ್ಣೋಟಕ್ಕೆ ನಾ ಮನಸೋಟಿಯೇನೆ. ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ, ಕಣ್ಣೋಟಕ್ಕೆ ನಾ ಮನಸೋಟಿಯೇನೆ. ಹೃದಯದ ಭಾವನೆ ತೀರಿಸುವ ನಲನೆ, ಹೃದಯದ ಭಾವನೆ ನೀಗಿಸುವ ನಲನೆ. ಇನಿಯನ ಮನದಲ್ಲಿ ಅನುದಿನ ಬೆಳಗು, ಇನಿಯನ ಮನದಲ್ಲಿ ಅನುದಿನ ಬೆಳಗು. ಬಾಚಲುವೆ ಪರಾಗದ ಮಧುವೆ. ಪ್ರೇಮದ ಜ್ಯೋತಿಯ ಬೆಳಕನ್ನು ಚೆಲ್ಲು, ಬಾಚಲುವೆ ಪರಾಗದ ಮಧುವೆ. ಪ್ರಿಯಾ ಭ್ರಮರದ ಬರುವಿಗೆ ಇನಿಯನೇ ಕಾದಿ, ಪರಿಮಳ ತುಂಬಿದ ಸುಮಧುರ ಲತೆಯ. ಭ್ರಮರದ ಬರುವಿಗೆ ಇನಿಯನೇ ಕಾದಿ, ಪರಿಮಳ ತುಂಬಿದ ಸುಮಧುರ ಲತೆಯ. ಸರಸದಿ ಮೋಹನದ ಸರಸದಿ ಮೋಹನದ ಹಿರಿಯರ ಮನದಲ್ಲಿ ಅನುದಿನ ನೀರು, ಹಿರಿಯರ ಮನದಲ್ಲಿ ಅನುದಿನ ನೀರು. ಬಾಚಲುವ ಪರಾಗದ ಮಧುವೆ, ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು, ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು. ಬಾಚಲುವ ಪರಾಗದ ಮಧುವ. ಪ್ರಿಯೇ ಸ್ವಾಮಿ, ನಾನು ನನ್ನ ಹೃದಯ ದರ್ಶನಕ್ಕಾಗಿ 4 ದಿನದಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ಇದೆಲ್ಲ ಪ್ರಿಯಾ. ಪ್ರಿಯೇ ಪ್ರಾಣೇಶ್ವರಿ, ನೀನು ನಿನ್ನ ದೇವನ ಸಂದರ್ಶನವನ್ನೇನೋ ಬಯಸಿದೆ. ಆಹಾ. ಆದರೆ ಆ ದೇವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ತಂದಿರುವೆ? ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ
ಅದೇನು ಉಳಿದಿದೆ? ಅದು ನನಗೆ ಗೊತ್ತು ಉತ್ತರ. ಆಹಾ. ಆದರೆ ನಾನು ನಿನ್ನ ಪ್ರೇಮದ ಪೂಜೆಯನ್ನು ಪ್ರತಿದಿನವೂ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ. ಸ್ವಾಮಿ, ದೇವರೇ ಪೂಜೆಯನ್ನು ಬೆಳೆಸಿ ಬಂದಾಗ ಭಕ್ತರಾದ ನಾನು ನಿರಾಕರಿಸಲಿ. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಇಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ದೇವಿ, ಪ್ರಾಣೇಶ್ವರ, ದೇವಿ, ಯಾರು ಮುಡಿಯದ ಬಿಡಿಯು ನಲ್ಲ ನಿನಗಾಗಿ ಗಾಳಿಗ ಬಲವು. ಯಾರು ಮುಡಿಯದ ಬಿಡಿಯು ನಲ್ಲ ನಿನಗಾಗಿ ಗಾಳಿಗ ಬಲವು. ನಿಗಮಾನನು ಬಾಬಳಿಗೆ ಹೆಸರಾಗಬೇಕು ನಾನಿನಗೆ. ಪ್ರಾಣೇಶ್ವರಿ, ಪ್ರಿಯತಮ, ಕ್ಷಮಿಸಿ ಸ್ವಾಮಿ. ಸ್ವಾಮಿ. ಮೋಡ ಬಾನಲ್ಲಿ ತೇಲಾಡುತ್ತ ನಿನಗಾಗಿ ನಿನ್ನ ಸಂದೇಶವ ನನಗೆ ಹೇಳಿದೆ, ನನಗೆ ಹೇಳಿದೆ. ಸ್ವಾಮಿ. ಪ್ರಿಯೆ ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಓ ನಲ್ಲನೆ ಸವಿ ಮಾತಂದ ಹೃದಯ ನಾನೇನನ್ನು ತಿಳಿಸಲಿ ನಲ್ಲ ತಿಳಿಸೆಯ. ನಾನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ. ಪ್ರಿಯಾ ದೇವಿ, ಸ್ವಾಮಿ, ಪ್ರಾಣೇಶ್ವರಿ, ಮನಸಾತೆನು ನಲ್ಲ ನಿನಗೆ ಬಿಡುಮೋನಾಗ ಬಯಸಿದೆ, ಬಿಡುಮೋನಾಗ ಬಯಸಿದೆ. ಮನಸಾತೆನು ನಲ್ಲ ಪ್ರಾಣೇಶ್ವರಿ, ದೇವರು ಪ್ರಸನ್ನನಾಗಿ ನನ್ನ ಹೃದಯ ಸ್ಥಾನದಲ್ಲಿ ನಿನಗೆ, ನನ್ನ ಹೃದಯ ಪಾರ್ಶ್ವದಲ್ಲಿ ನಿನಗೆ ಸ್ಥಾನವನ್ನು ಕೊಟ್ಟಿರುವನು. ಸ್ವಾಮಿ, ಇದಕ್ಕಿಂತಹ ಮುಖಭಂಗಿ ನನ್ನಿಂದೇನಾದರೂ ಅಪರಾಧವಾಯಿತೆ? ಚೇ ಉತ್ತರ ಹಾಗೇನಿಲ್ಲ. ಹೇಳುವೆನು ಕೇಳು. ಗೆಳತಿ ಪ್ರಿಯತಮೆ ಬಾರೆನಿ. ಪ್ರೇಯಸಿ, ಸ್ವಾಮಿ, ಗೆಳತಿ ಪ್ರಿಯತಮೆ ಬಾರೆನಿ. ಏನೋ ಸಂತೋಷ, ಏನೋ ಉಲ್ಲಾಸ, ಏನೋ ಸಂತೋಷ, ಏನೋ ಉಲ್ಲಾಸ, ಹೇಳಲ್ ಅಸಗಳ ಗೆಳತಿ. ಮಾಮರ ಕೋಗಿಲೆ ಕೂಗುವ ಸಮಯ, ಮಾಮರ ಕೋಗಿಲೆ ಕೂಗುವ ಸಮಯ, ಪ್ರಣಯದ ಕೋಗಿಲೆ ಇಂದರ ಕೈಯಲ್, ಪ್ರಣಯದ ಕೋಗಿಲೆ ಇಂದರ ಕೈಯಲ್, ಹೃದಯದ ಭಾವನೆ ಮಧುರ ಮಧುರ, ಹೃದಯದ ಭಾವನೆ ಮಧುರ ಮಧುರ. ಗೆಳತಿ ಪ್ರಿಯತಮೆ ಬಾರೆನಿ, ಗೆಳತಿ ಪ್ರಿಯತಮೆ ಬಾರೆನಿ. ಏನೋ ಸಂತೋಷ, ಏನೋ ಉಲ್ಲಾಸ, ಹೇಳ ಅಸದಳ
ಪ್ರೇಯಸಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಈ ದಿನ ಜ್ಯೇಷ್ಠ ಪಿತನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನಿನ್ನ ಪ್ರೇಮದ ಆರೋಹಣೆಯನ್ನು ಈ ದಿನ ಸನ್ಮಾನಿಸಲು ಸಮಯವಿಲ್ಲ ಉತ್ತರ. ಸ್ವಾಮಿ, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತರವಾಗಿರುವುದು. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ? ಪ್ರೇಯಸಿ, ಸ್ವಾಮಿ, ನಾನು ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ಜ್ಯೇಷ್ಠ ಪಿತನ ಅನುಮತಿಯನ್ನು ಪಡೆದು ಹೊರಟಿರುವನು. ಈ ದಿನ ನಿನ್ನ ಸನ್ಮಾನದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ ಉತ್ತರ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರಿಗೂ ಆ ಕಾಲದಲ್ಲಿ ಬಲರಾಮನನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರು. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ. ಪ್ರಿಯ, ಯುದ್ಧ ರಂಗವು ತಾಯಿಯು ಆ ದಿನ ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಪ್ರಾಣೇಶ್ವರಿ, ಇದನ್ನೊಂದು ಬಾರಿ ಏರಿಸಿ ನೋಡಲಿ. ಪ್ರಾಣೇಶ್ವರಿ, ತೆಗೆದುಕೊಂಡು ಬಾ. ನಿನ್ನ ಸಖಿಯರು ತಿರುದು ತಂದ ಹೂಗಳನ್ನು ಎದೆಯೇರಿಸು. ಮನ್ಮರ ಶಾಯಿನಿ, ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ರೂಪಗೊಂಡ ರತಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಸ್ಥಾನವನ್ನು ಕೊಡು. ಉತ್ತರ. ಒಂದು ಹೆಸರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಏನಕ್ಕೆ ಪ್ರಿಯ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮ ಪ್ರೇಮಾಂಚನ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮ ಪ್ರೇಮಾಂಚನ. ಪ್ರೇಮಾಂಚನ ಕಾಂತೆಯ ನೀಗಿ ಪೋಗಲ್ತನಿಯನ ಏಕಾಂಗಿಯಾಗಿ ಕಾಂತೆಯ ನೀಗಿ ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮ ಪ್ರೇಮಾಂಚನ. ಪ್ರೇಮಾಂಚನ ಪ್ರೇಮಾಂಚನ. ನೀರಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಳೆ ಸಂಗ್ರಾಮಕ್ಕೆಂತ ನೀ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಳೆ ಸಂಗ್ರಾಮಕ್ಕೆಂತ ನೀ ಹೋಗುವೆ. ನೀರಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನಾರಿಯ ಕೋಪ ತಾಳಿರೆ ರೂಪ. ನಾರಿಯ ಕೋಪ ತಾಳಿರೆ ರೂಪ. ಸಂಗ್ರಾಮದೊಳೆಲ್ಲ ಚಾತುರ್ಯ ತೋರಿ. ಸಂಗ್ರಾಮದೊಳೆಲ್ಲ ಚಾತುರ್ಯ ತೋರಿ. ವೀರಸತಿ 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 ಅಂತಿದ ನಾರಾಧಿಕೆ. ಸಾಕಿ ವಿನೋದ ಸರೋಜಾನನ ನಾವಲ್ಲಿ ನಿಮ್ಮ ಪ್ರೇಮಾಂಚನ. ಪ್ರೇಮಾಂಚನ ಪ್ರೇಮಾಂಚನ. ಸಾಕಿಂತ ಕೋಪ ಸಾಕಿಂತ ರೂಪ, ಸಾಕಿಂತು ಕೋಪ ಎಂದಿತ ರೂಪ. ಕಾರುಣ್ಯಶೀಲೆ ಲಾವಣ್ಯ ಬೀರೆ, ಕಾರುಣ್ಯಶೀಲೆ ಲಾವಣ್ಯ ಬೀರ್. ವೀರಸತಿ 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 ಅಂತೀಗ ರಾರಾಜಿಸೆ, ರಾರಾಜಿಸೆ, ರಾರಾಜಿಸೆ. ನೀರಜ ನೇತ್ರೆ ಋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಪ್ರಾಣೇಶ್ವರಿ, ಇದು ಉಪವಾಸದ ಸಮಯವಲ್ಲ ಉತ್ತರ.
ನಮ್ಮಿಬ್ಬರ ಯುದ್ಧವು ಸಂಘಟಿಸಿರುವುದು. ನಾವು ಆ ಯುದ್ಧದಲ್ಲಿ ಮಹತ್ ಸಾಧನೆಯನ್ನು ಮಾಡಲು ಹೊರಟಿರುವನು. ದಯವಿಟ್ಟು ನನ್ನನ್ನು ನಗುನಗುತ್ತಾ ಕಳಿಸಿಕೊಡು ಉತ್ತರ. ಸ್ವಾಮಿ, ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವನು ಕೇಳಿ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲೆ ಹಾಸ್ಯಮಯ್ಯಾದ ಇಬ್ಬರು ಉತ್ತರೆಯನ್ನು ನೋಡಿದಿರಿ. ಇನ್ನು ಮುಂದೆ ವೀರಾಂಗನಿಯಾದ ವೀರ ಸತಿಯನ್ನು ನೋಡಿರುವಂತೆ ಪ್ರಿಯ. ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡಬಲ್ಲೆಯ ಉತ್ತರ. ಉತ್ತರ ಮಂದಾರ ಹೂವ ಬಾ, ಸಿಂಧೂರ ರಾಣಿ ಬಾ, ನನ್ನ ಪ್ರೇಮದ ಸುಮರಾಣಿ, ನನ್ನೊಡನೆ ಓಡಿ ಬಾ, ನನ್ನೊಡನೆ ಓಡಿ ಬಾ. ಈ ನಿನ್ನ ಕಣ್ಣುಗಳು ಮುಂಗುರುಳು ದುಂಬಿಗಳು, ಪ್ರೇಯಸಿ ಈ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು, ನಾಸಿಕವು ಸಂಪಿಗೆವೋ ನೀ ನಗಲು ಹೂವನವೋ. ಈ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು, ನಾಸಿಕವು ಸಂಪಿಗೆವೋ ನೀ ನಗಲು ಹೂವನವೋ. ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನ್ನು ವರ್ಣಿಸ ಚೆನ್ನ. ಆ ಪ್ರೇಮಿಸು ಪ್ರೀತಿಸು ಹೃದಯ ರಾಣಿ, ಆಲಂಗಿಸು ಪ್ರೀತಿಸು ಹೃದಯ ರಾಣಿ. ಮಂದಾರ ಹೂವ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಳಗೆ ಓಡಿ ಬಾ, ನನ್ನೊಳಗೆ ಓಡಿ ಬಾ.
ಪತಿಯನ್ನು ಬಿಟ್ಕೊಳ್ಳಾರದ ಪತ್ನಿಯು ವೀರಾಂಗ ನೆನೆಸಿಕೊಳ್ಳಬಲ್ಲವೇ? ನಾನು ಏನನ್ನು ನೋಡುತ್ತಿರುವುದು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದದ ಕೇಳಿ. ಉತ್ತರ ಧನ್ಯ, ಉತ್ತರ ಧನ್ಯ. ನೀನು ಕ್ಷತ್ರಿಯ, ನೀನು ಆರ್ಯಾವರ್ತದಲ್ಲಿ ನೀನು ಕ್ಷತ್ರಿಯ ರತ್ನಳು. ಉತ್ತರ ಪ್ರಾಣೇಶ್ವರಿ. ಸ್ವಾಮಿ ಪ್ರೇಯಸಿ, ನೀನು ಕ್ಷತ್ರಿಯ ರತ್ನನ್. ಯುದ್ಧವು ನಿನ್ನ ಗೌರವ ಕೀರ್ತಿ ಸಂಪತ್ತಲ್ಲ ಸ್ವಾಮಿ. ಹೌದು ಪ್ರಿಯೆ, ಆದರೆ ನಿನಗೆ ಆವಾಗ ಗೌರವವೂ ಇಲ್ಲವೇ? ಉತ್ತರ ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ಪತಿ ಪುತ್ರರನ್ನು ಕಳೆದುಕೊಂಡು ಕಣ್ಣೀರನ್ನು ಭೂಮಿಗುದಿರಿಸದೆ ಅವರು ಸಾಹಸ ಮುಖಿಯರಾಗಿ ರಣಕ್ಷೇತ್ರದಲ್ಲಿ ಹೋರಾಡುತ್ತಿಲ್ಲವೇ? ಅವರಿಗೆ ಯಾವ ಗೌರವವೂ ಇಲ್ಲವೇ? ಸ್ವಾಮಿ ರಣರಂಗದಲ್ಲಿ ಕಾದಾಡುವ ಸ್ವಾಮಿ ಮಡಿದ ಆತನ ಗೌರವದಿಂದ ದರ್ಪಿತಳಾದ ಮಡದಿ ಯಾರು? ಶತ್ರು ಸೈನ್ಯ ಮುಂದೆ ಪುತ್ರನ ಸಾಸಾವಣನೆಯನ್ನು ಕೇಳಿ ಆನಂದ ಪಾಶ ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ಪ್ರೇಯಸಿ ನನಗೋಸ್ಕರ ದುಃಖಿಸುವುದಿಲ್ವೇ? ಪ್ರೇಯಸಿ ದುಃಖಿಸುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಮ್ಮನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ಇನ್ನು ನನಗಾಜ್ಞೆಯನ್ನು ಕೊಡು. ಉತ್ತರ ಇನ್ನು ನೀನು ನನಗೆ ಆಜ್ಞೆಯನ್ನು ಕೊಡು. ನಾನು ಈಗಲೇ ಹೋಗಿ ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿ ವಿಜಯಮಾಲೆಯನ್ನು ಧರಿಸಿಕೊಂಡು ಬರುವೆನು. ಆಗಲಿ ಸ್ವಾಮಿ.
ಭೀಮಸೇನ ಏನ್ ಹೇಳ್ಬೇಕು? ನಮ್ಮನ್ನೆಲ್ಲ ವಾಸುದೇವ ಹೀಗೆ ಬಾ, ಇನ್ನೊಂದು ವಾಸುದೇವ ಹೀಗೆ ಬಾ, ಹೀಗೆ ಬಾ. ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಭೀಮಸೇನ, ಇಂದು ದುರ್ಯೋಧನನು ಖಂಡಿತವಾಗಿ ನಿಮ್ಮನ್ನು ವಂಚಿಸಿದನು. ಭೀಮಸೇನ, ನಮ್ಮನ್ನೆಲ್ಲ ಇನ್ನೊಂದು ವಾಸುದೇವ ಈ ಭೀಮಸೇನನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಧರ್ಮನಂದನ, ಪರಮಾತ್ಮ ಈಗೇನು ಮಾಡುವುದು? ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನದಿಂದ ಅಡಗಿರುವನು. ಕೂಗಿ ಕರೆ ಹೊರಗೆ ಬರುವನು. ಹಪ್ಪತಕ್ಕ ಮಾತು. ಧರ್ಮರಾಯನ ಬಾಯಿಂದ ಬರುವ ಪ್ರೋಪೋಸ್ತಿಗಳ ಮಾತುಗಳು ಬರುವುದಾದರೂ ಹೇಗೆ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವನು. ದುರ್ಯೋಧನ, ಹೇಡಿಯಾದ ನೀನು ಸೋತ ನಾಯಿಯಂತೆ ಓಡಿ ಬಂದೆ. ಕ್ಷತ್ರಿಯ ಹದಮ, ಕುಲಗಾರೆ ಭರತ ವಂಶದ ಕಳಂಕ ಸ್ವರೂಪನೆ ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಿಯ ಬಾ. ತಡೆ, ನಿನ್ನ ನಾಲಿಗೆಯನ್ನು ಅಲ್ಲೇ ತಡೆ. ಸುಯೋಧನ, ವಿರಾಟರ ಅಡುಗೆ ಮನೆಯ ಭಟ್ಟಂಗಿ, ವೀರರ ಹೃದಯವನ್ನು ನೀನು ಹೇಗೆ ತಿಳಿಯಬಲ್ಲೆಯೋ? ಧರ್ಮರಾಜ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಉತ್ತಮ ಉತ್ತಮ ದುರ್ಯೋಧನ, ಉತ್ತಮ ಉತ್ತಮ. ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದ್ದೇನೆ ಅಷ್ಟೇ. ಪರಮ ಪರಮ ಉತ್ತಮ ದುರ್ಯೋಧನ, ಉತ್ತಮ. ಧರ್ಮರಾಜ, ದುರ್ಯೋಧನ, ಸುಯೋಧನ, ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ನಾನು ಯುದ್ಧಕ್ಕೆ ಆಹ್ವಾನಿಸುವೆನು. ಸಾಮರ್ಥ್ಯವುಳ್ಳವರು ಎದುರಿಗೆ ನಿಲ್ಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ಇದಕ್ಕೆ ಏನೊಂದು ಉತ್ತರವನ್ನು ಕೊಡುವೆ? ಅದನ್ನು ಕೇಳುವ ಅಗತ್ಯ ಇಲ್ಲ ವಾಸುದೇವ. ನಾನು ಇಷ್ಟು ದಿನ ಈ ಶುಭಮಾರ್ತದ ಸಲುವಾಗಿ ಕಾದಿದ್ದೆನು. ಕೃಷ್ಣ, ಕೃಷ್ಣ, ನೀನು ಯಾರ ಪಕ್ಷ ವಹಿಸುವೆಯೋ ಅವರಿಗೆ ಜಯವೆಂಬುದನ್ನು ನಾನು ಬಲ್ಲೆ. ಆದರೆ ನಾನು ಅದಕ್ಕಾಗಿ ದುಃಖಿಸುವುದಿಲ್ಲ. ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ತೇಜಸ್ಸನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂದು. ಈ ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನನ ಹೆಸರನ್ನು ಸಾಹಸ ಮತ್ತು ಮಾನವ ವಿಜಯದ ದುಂದುಮೆಯಂತೆ ಮೊಳಗಿಸಬೇಕೆಂದು. ದುರ್ಯೋಧನ, ನಿನ್ನ ಇಚ್ಛೆಯು ಪೂರ್ಣವಾಗುವುದು. ಭೀಮಸೇನ, ಯುದ್ಧವನ್ನು ಈ ದುರ್ಯೋಧನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ಭೀಮಸೇನ, ದುರ್ಯೋಧನ, ಈ ಭೀಮನ ಸೋಲಿಸಬಲ್ಲೆಯಾದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನು ಪಡೆಯುವೆ. ಭೀಮಸೇನ, ಯುದ್ಧ ಮಾಡು. ಇಷ್ಟ ದೈವವನ್ನು ಸ್ಮರಿಸು. ಪರಮಾತ್ಮ ಭೀಮನನ್ನು ರಕ್ಷಿಸು. ಭೀಮ, ಸ್ವಲ್ಪ ಸಮಯ ಸುಮ್ಮನಿರು ಧರ್ಮರಾಜ. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದು ಭೀಮ. ಭಲ ಭಲ, ಬಾಪು ಬಾಪು ಸುಯೋಧನ, ಬಾಪು. ಭೀಮಸೇನ, ಶೌರ್ಯದಿಂದ ಕದನ ಮಾಡು. ಈಗ ನೆನಪಿಗೆ ಬಂತು ನನ್ನ ಆಘಾತವು ವ್ಯರ್ಥವಾಗುತ್ತಿಲ್ಲವೆಂದು. ಅತ್ಯಾಚಾರ, ಅತ್ಯಾಚಾರ. ಭೀಮನ ಯುದ್ಧ ನಿಯಮವನ್ನು ಉಲ್ಲಂಘಿಸಿದನು. ಯಾರು ಯಾರು ನೀನು? ಓ, ತಿಳಿಯಿತು. ಸುಯೋಧನ, ಕಪಟಿ, ವಂಚಕಿ, ಧೂರ್ತ ಕೃಷ್ಣನು ನೀನು. ನನ್ನ ಸಂಕಟವನ್ನು ನೋಡುವ ಸಲುವಾಗಿ ನಿಂತಿರುವೆಯೋ? ನಿಲ್ಲು ನಿಲ್ಲು, ಮರೆಯಬೇಡ ಕೃಷ್ಣ. ಕುರುಕ್ಷೇತ್ರದ ಸೃಷ್ಟಿ ಸಂಹಾರಕ್ಕೆ ಕಾರಣನು ನೀನು. ಆದರೆ ಈ ದುರ್ಯೋಧನಂತಹ ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ಮಹತ್ ಪ್ರಯತ್ನ ಬೇಕೆ ಕೃಷ್ಣ? ಸುಯೋಧನ, ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ಕುರುಕ್ಷೇತ್ರ ಮಹಾಸಮರದಲ್ಲಿ
ಸಕಲವನ್ನೂ ತ್ಯಾಗ ಮಾಡಿದ ವೀರವರನು ನೀನು. ಸುಯೋಧನ, ಪಾಂಡವರಿಗೆ ನೀನು ಶತ್ರುವಾದರೂ ನನಗೆ ಪ್ರಿಯ ಬಂಧು. ಈಗ ನನಗೆ ತಿಳಿಯುತ್ತಿದೆ, ಕೃಷ್ಣನ ಅವತಾರವು ಗೋಪಿಕೆಯರ ಉದ್ಧಾರಕ್ಕಾಗಿ ಅಲ್ಲ, ಕಂಸ ಶಿಶುಪಾಲಾದಿ ದಾನವರ ವಿನಾಶಾರ್ಥಕ್ಕಾಗಿಯೂ ಅಲ್ಲ, ಕುರುಕ್ಷೇತ್ರ ಮಹಾಯುದ್ಧ ಶುದ್ಧ ಸೂತ್ರವನ್ನು ಕೈಯಲ್ಲಿ ಹಿಡಿದು ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದಾಗಿದೆ. ನನ್ನ ಅಭಿಷ್ಟಕ್ಕೆ ವಿರುದ್ಧವಾಗಿ ಈ ನನ್ನ ಅವತರಣದ ಉದ್ದೇಶವನ್ನು ನೀನು ಈಡೇರಿಸಿದೆ. ಅದಕ್ಕಾಗಿ ಇಂದು ನನ್ನ ಈ ಸಾಹಸ ವದನವು ನಿನಗೋಸ್ಕರ ಮ್ಲಾನವದನವಾಗಿರುವುದು. ಸುಯೋಧನ, ಇದು ನಿಜವೇ? ಇಲ್ಲ ಇಲ್ಲ, ನೀನು ಮಾಯಾವಿ, ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ನಂಬು ದುರ್ಯೋಧನ. ಸುಯೋಧನ, ಭಾರತ ವರ್ಷದಲ್ಲಿ ನೀನು ಧ್ರುವತಾರೆಯಂತೆ ಮಿನುಗುವ ಕ್ಷತ್ರಿಯ ವೀರ. ಸುಯೋಧನ, ಇದು ನಿನ್ನ ಪರಾಜಯವಲ್ಲ. ನನ್ನ ಜನ್ಮ ಸಾರ್ಥಕವಾಯಿತು ಕೃಷ್ಣ, ಆದರೆ ಈ ಪರಾಜಯ? ಇದು ಪರಾಜಯವಲ್ಲ ಸುಯೋಧನ, ಇದು ನಿನ್ನ ವಿಜಯ. ಪತನವಲ್ಲ, ಉತ್ಥಾನ. ಹಾಗಾದರೆ ದೇವಿಯ ಪೂಜೆಯು ಸಾಂಗವಾಯಿತು. ಇನ್ನು ನೀನು ಹೋಗು ಕೃಷ್ಣ, ನಾನು ಕ್ಷಣಕಾಲ ನಿದ್ರೆ ಮಾಡುವೆನು. ನನಗೆ ನಿದ್ರಾಭಂಗವಾದಾಗ ಸ್ವರ್ಗದ ದೇವತೆಗಳು ವಿಜಯ ಗೀತೆ ಹಾಡುತ್ತಾ ನನ್ನನ್ನು ಎದುರುಗೊಳ್ಳುವರು. ಸುಯೋಧನ, ನಿನ್ನ ಅಭಿಷ್ಟವು ಸಫಲವಾಗಲಿ. ಗುರುಗಳೇ, ಇರುವುದೇ ಸರ್ವಸೌಖ್ಯದಿಂದ ಬಾಳು ನಿರತರಾಗಿ ಸಾರ್ವಭೌಮನಾಗಿ ದರೆಯ ಪೊರೆಯ ಚೌರ್ಯದಿ ಅಪಾರ ಭಾಗ್ಯದಿಂದ ನೀನು ರಾಜಿಸೈ ಅಪಾರ ಭಾಗ್ಯದಿಂದ ನೀನು ಪರಯ ರಾಜ ಅನುಜರೊಡನೆ ವಿನಯದಿಂದ ಸುಖದಿ ಬಾಳೈ ಅನುಜರೊಡನೆ ವಿನಯದಿಂದ ಸುಖದಿ ಬಾಳೈ ಸರ್ವಸೌಖ್ಯದಿಂದ ಬಾಳು ನಿರತರಾಗಿಸು ಸಾರ್ವಭೌಮನಾಗಿ ನಿರತರಾಗಿಸು.